ಸಂಸ್ಥಾಪಕ ನಿರ್ದೇಶಕರು ಇನ್ಸೈಟ್ ಐಎಸ್ ಅಕಾಡೆಮಿ ಬೆಂಗಳೂರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರನ್ನು ಕೂಡ ನಮ್ಮ ಜಿಲ್ಲಾ ಕುರುಬಗೊಂಡ ಹಾಗೂ ಕುರುಬಗೊಂಡ ನೌಕರ ಸಂಘ ಹಾಗೂ ಕುರುಬ ಸಮಾಜದ ವತಿಯಿಂದ ಅವರನ್ನು ಕೂಡ ಅವರಿಗೂ ಮತ್ತು ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದಂತಹ ಕುಲವೆಂದು ಹೊಡೆದಾಡಿದರೆ ಕುಲ ಯಾವುದು ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿದ ಕನಕ ನಾಯಕರಿಗೆ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮ ಇದೀಗ ತಾನೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಭಾವಚಿತ್ರದ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭಾಗವಹಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಸ್ವಾಮೀಜಿ ಬರಲಿ ಸರ್ ಸ್ವಾಮೀಜಿ ಸರ್ ಸ್ವಾಮೀಜಿ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಹಾಯಿಸ ಬರಿದೆ ಮಾತೆ ಅರಿತು ಕೇಳುವೆನಯ್ಯ, ತಾಯಿ ತಂದೆಯ ಬಿಟ್ಟು ತಪವ
ನೋಡ್ರಿ ಅಡಿಯ ಬಿಡಲಾಗದು ದಯವಿಟ್ಟು ವೇದಿಕೆ ಮೇಲೆ ದಯವಿಟ್ಟು ಅತಿಥಿಗಳನ್ನು ಬಿಟ್ಟು ದಯವಿಟ್ಟು ಬೇರೆ ಸಮಾಜ ಬಾಂಧವರು ದಯವಿಟ್ಟು ವೇದಿಕೆ ಮೇಲೆ ಅತಿಥಿಗಳನ್ನ ಬಿಟ್ಟು ಸಮಾಜ ಬಾಂಧವರು ದಯವಿಟ್ಟು ವೇದಿಕೆಯ ಬಲಗಡೆ ಬರ್ಬೇಕಂತ ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲ್ಬೇಕಂತ ಗಣ್ಯ ವ್ಯಕ್ತಿಗಳನ್ನ ಬಿಟ್ಟು ಕಾರ್ಯಕ್ರಮ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಮಕ್ಕಳು ಸನ್ಮಾನದ ಒಂದು ಪ್ರೇರಣೆ ತರ್ತಾ ಇದ್ದಾರೆ. ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಸರಿ ನೋಡ್ರಿ ಶ್ರೀ ಯಲ್ಲಾಲಿಂಗ್ ಬೌಲಾರ್ಕರ್ ಕೋಶಾಧ್ಯಕ್ಷರು ಅದೇ ರೀತಿಯಾಗಿ ಜಿಲ್ಲಾ ಕುರುಬಗೊಂಡ ಸಮಾಜದ ಅಧ್ಯಕ್ಷರು ನೋಡ್ರಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಗುರುನಾಥ್ ಎಸ್ ಪೂಜಾರಿ ಅವರಿಗೆ ನೋಡ್ರಿ ಮಾನ್ಯ ಆಯುಕ್ತರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾರುತಿ ಪೂಜಾರಿ ಶ್ರೀ ಸತೀಶ್ ಬಾತಂದ್ರೆ ಅದೇ ರೀತಿಯಾಗಿ ಶಿಕ್ಷಣ ಸಂಯೋಜಕರು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಟ್ಟಂತ ವಿಎಸ್ಎಸ್ಎನ್ ಕೋಆಪರೇಟಿವ್ ಸೊಸೈಟಿ ಮತ್ತು ಅಡ್ರೆಸ್ LIC 127 ಅಕ್ಕಮಾದೇವಿ ಕಾಲನಿ. ದೇವೇಂದ್ರಪ್ಪ ಮದ್ದೂರವರು ಅಕ್ಕಮಾದೇವಿ ಕಾಲನಿ ಕಲಬುರಗಿಯಲ್ಲಿ ವಾಸವಾಗಿದ್ದು ಇವರ ಒಂದು ಸಮಾಜದಲ್ಲಿ ಏನೇನು ಸೇವೆ ನೀಡಿದ್ದಾರೆ ಅಂತಕ್ಕಂಥದ್ದು 40 ವರ್ಷಗಳ ಒಂದು ಅವರ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿರ್ತಾರೆ. ಸದ್ಯ ಅವರು ಆಕ್ಟಿವ್ ಮೆಂಬರ್ ಆಫ್ ದಿ ತಾಲೂಕಾ ಕಾಂಗ್ರೆಸ್ ಕಮಿಟಿ ಚಿತಾಪುರ್ 6 ಫ್ರಮ್ ದ ಯಂಗ್ ಏಜ್ ಆಫ್ 16 years and vice president of district youth congress committee Gulbarga during the year 1982-83, general secretary block congress committee Shabad rural during the year. ನಾನು ವೇದಿಕೆ ಮೇಲೆ ಬಂದು ಸನ್ಮಾನ ಮಾಡಬೇಡಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀವಿ.
ನಮ್ಮ ಸರ್ಕಾರಿ ನೌಕರರ ಮಕ್ಕಳು ಪ್ರತಿಭಾವಂತ ಮಕ್ಕಳಿಗೆ ಈ ಒಂದು ಪುರಸ್ಕಾರದ ಸನ್ಮಾನದ ಕಾರ್ಯಕ್ರಮ ನಡೀತಿರೋದು ಬಹಳ ಸಂತೋಷದ ವಿಷಯ. ಅದಕ್ಕಾಗಿಯೇ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಇಂಟ್ರೆಸ್ಟ್ ತಗೊಂಡು ಆಗಮಿಸಿದ್ದೀನಿ ಅಂತ ಹೇಳ್ಬೋದು, ಬಂದಿದ್ದೀನಿ ಅಂತ ಹೇಳ್ಬೋದು. ಜೊತೆಗೆ ತಮ್ಮೆಲ್ಲರಿಗೂ ಒಂದು ಕೆಲವರಿಗೆ ಗೊತ್ತಿರ್ಬೋದು, ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನನ್ನ ಒಂದು ಹಿನ್ನೆಲೆಯ ಬಗ್ಗೆ. ಸೊ ನಮ್ಮ ತಂದೆ ಕೂಡ ಸರ್ಕಾರಿ ನೌಕರರಾಗಿದ್ದರು. ನಮ್ಮ ತಂದೆಯವರು ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ನೌಕರರಾಗಿದ್ದರು. ಇಲ್ಲಿ ಮಕ್ಕಳಿಗೆ ಬಹಳಷ್ಟು ಜನಕ್ಕೆ ತಮ್ಮ ತಂದೆ ಅಥವಾ ತಾಯಿ ಸರ್ಕಾರಿ ನೌಕರರು ಅಂತ ಗೊತ್ತು, ಬಟ್ ಸರ್ಕಾರಿ ನೌಕರಿ ಒಳಗೆ ಏನು ಕಷ್ಟಪಡ್ತಿದ್ದಾರೆ ಅನ್ನೋದು ಬಹಳಷ್ಟು ಜನಕ್ಕೆ ಐಡಿಯಾ ಇರಲ್ಲ. ಮನೇಲಿ ನಾವು ಮಕ್ಕಳಿದ್ದಾಗ ನಮಗೂ ಐಡಿಯಾ ಇರಲಿಲ್ಲ. ನನ್ನ ತಂದೆ ಏನೆಲ್ಲ ಕಷ್ಟಪಟ್ಟು ಮನೆಗೆ ಬಂದು ನಮ್ಮನ್ನ ಸಾಕ್ತಾ ಇದ್ದಾರೆ, ನೋಡ್ಕೊತಾ ಇದ್ದಾರೆ ಒಂದು ಎಣಿಕೆ ನಮ್ಮಲ್ಲಿ ಇರಲಿಲ್ಲ. ನಾನು ಸರ್ಕಾರಿ ನೌಕರಿ ಸೇರಿದ ನಂತರ ಗೊತ್ತಾಯ್ತು ನಮ್ಮ ತಂದೆ ಏನು ಮಾಡ್ತಾ ಇದ್ರು, ಯಾವ ರೀತಿ ಕಷ್ಟಪಡ್ತಾರೆ. ಸೊ ನಮ್ಮ ತಂದೆ ಗ್ರೂಪ್ ಡಿ ನೌಕರರಾಗಿದ್ದಾಗ ಒಂದು ಕಾಲದಲ್ಲಿ, ಈಗ ರಿಟೈರ್ ಆಗಿದ್ದಾರೆ, ತಮ್ಮ ಮೇಲಧಿಕಾರಿಗಳು ಆಫೀಸ್ಗೆ ಬಂದರೆ, ಗ್ರೂಪ್ ಡಿ ಅಂದರೆ ಪಿಯೋನ್ ಕೆಲಸ, ಆಫೀಸ್ಗೆ ಬಂದರೆ ತಮ್ಮ ಮೇಲಧಿಕಾರಿ ತಮ್ಮ ಚೇಂಬರ್ಗೆ ಎಂಟರ್ ಆಗೋ ಬಾಗಿಲಿಂದ ಒಳಗೆ ಬರ್ಬೇಕಾದ್ರೆ ಬಾಗಿಲು ತೆಗಿತಾ ಇದ್ರು. ಇವತ್ತು ಅದೇ ಬಾಗಿಲು ತೆರೆದಾಗ ಆ ಅಧಿಕಾರಿಯಾಗಿ ನಾನು ಒಳಗೆ ಹೋಗ್ತಾ ಇದ್ದೀನಿ. ಸೊ ಅವರು ತೆರೆದಂತ ಬಾಗಿಲಿಂದ ನಾನು ಒಳಗೆ ಹೋಗ್ತಾ ಇದ್ದೀನಿ ಆಸ್ ಅನ್ ಆಫೀಸರ್ ಇವತ್ತು. ಸೊ ಅಲ್ಲಿಂದ ಇಲ್ಲಿವರೆಗೆ ಏನೊಂದು ಪಯಣ ಜರ್ನಿ ಅಂತ ಏನಿದೆ, ಇದು ಬಹಳ ಏಳು ಬೀಳು ಈ ರೀತಿಯಾದ ಒಂದು ಕಷ್ಟಕರ ಪಯಣ ಅಂತ ಹೇಳ್ಬೋದು ಇತ್ತು. ಜೊತೆಗೆ ದೇವರದೇ ಬಹಳಷ್ಟು ಜನರ ಒಂದು ಆಶೀರ್ವಾದ ಅದು ಸಪೋರ್ಟ್ನಿಂದ ಸುಗಮ ಕೂಡ ಆಯಿತು ಅಂತ ಹೇಳ್ತೀನಿ. ಈ ನಡುವೆ ಒಂದು ವಿಚಾರವನ್ನ ನಾನೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ, ಪ್ರತಿಭಾವಂತ ಸ್ಟೂಡೆಂಟ್ಸ್. ಸೊ ನಿಮಗೆ ಕಲಿಯುವ ಒಂದು ಆಸಕ್ತಿ ಇದ್ರೆ ಸತತವಾಗಿ ಸಪೋರ್ಟ್ ನಿಮಗೆ ದೊರಕ್ತಾ ಹೋಗುತ್ತೆ. ಗೌತಮ ಬುದ್ಧ ಒಂದು ಮಾತು ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಅಂದ್ರೆ ಅದನ್ನ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಗೌತಮ ಬುದ್ಧ ಒಂದು ಮಾತು ಹೇಳ್ತಾರೆ ಏನಂತ, ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ದ ಟೀಚರ್ ವಿಲ್ ಅಪಿಯರ್. ಅಂದ್ರೆ ಯಾವಾಗ ಒಬ್ಬ ವಿದ್ಯಾರ್ಥಿ ತಯಾರಾಗಿರ್ತಾನೆ ಅವಾಗ ಗುರು ಅನ್ನೋರು ಅವನ ಜೀವನದಲ್ಲಿ ಬರ್ತಾರೆ. ಯಾವುದೇ ರೂಪದಲ್ಲಿ ಬರ್ಬೋದು, ಗುರು ಅಂದ್ರೆ ಟೀಚರ್ ರೂಪದಲ್ಲಿ ಬರ್ಬೋದು, ಯಾರಾದರೂ ಈ ತರ ಒಂದು ಸನ್ಮಾನ ಮಾಡಿ ಸಪೋರ್ಟ್ ಮಾಡಿ ಪುರಸ್ಕಾರ ನೀಡಿ ಎನ್ಕರೇಜ್ಮೆಂಟ್ ರೂಪದಲ್ಲಿ ಬರ್ಬೋದು, ಯಾವುದೇ ರೂಪದಲ್ಲಿ ಬರ್ಬೋದು. ಆ ರೀತಿ ನನ್ನ ಲೈಫ್ನಲ್ಲಿ ಒಬ್ರು ಗುರು ಬಂದಿದ್ರು. ನಾನು IAS ಆಗಬೇಕು ಅಂತ ಡಿಸೈಡ್ ಮಾಡಿದಾಗ. ಸೊ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ನಾನು ಸ್ಕೂಲ್ ನಂತರ ಮೆಡಿಕಲ್ ಜಾಯ್ನ್ ಆದೆ, MBBS ಮಾಡಿದೆ. MBBS 2013ರಲ್ಲಿ. ಸೊ ಅವ್ರ ಮೇಲಿರುವಂತಹ ಒಂದು ಸ್ಪೆಷಲ್ ಅಭಿಮಾನಕ್ಕೆ ನಾನು ಇವತ್ತು ಬೆಂಗಳೂರಲ್ಲಿ ಕೆಲಸ ಇತ್ತು, ವಾಪಸ್ ರಜಾ ಹಾಕಿ ವಾಪಸ್ ಬಂದಿದ್ದೀನಿ ಅಂಡ್ ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಸರ್ 2015ರಿಂದ ನಾನು ಪಾಸ್ ಆಗಿದ್ದು 2019ರಲ್ಲಿ, 2018 ನಾನು ಲಾಸ್ಟ್ ಎಕ್ಸಾಮ್ ಬರೆದಿದ್ದೆ. ಸತತವಾಗಿ ಆ ಒಂದು 4 ವರ್ಷಗಳ ಸಮಯದಲ್ಲಿ ನನ್ನ 7 ಬೀಳುಗಳ ಸಮಯದಲ್ಲಿ ನನ್ನ ಜೊತೆ ಇದ್ದು ನನ್ನ ಕೈ ಹಿಡಿದು ನಡೆಸಿ ಸಪೋರ್ಟ್ ಮಾಡಿ ನಾನು IAS ಆಗಕ್ಕೆ ಕಾರಣ ಆದಂಥವ್ರು ಸರ್. ಯಾಕೆ ನಾನು ಇದ್ರ ಮುಂಚೆ ಬುದ್ಧನ ಒಂದು ಮಾತನ್ನ ಹೇಳಿದೆ, ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ವಿಲ್ ಅಪಿಯರ್. ನಾನು 2 ಸಾರಿ ಪರೀಕ್ಷೆ ಬರೆದು ಫೇಲ್ ಆಗಿ ಇನ್ನು ನನ್ನ ಕೈಲಿ ಆಗಲ್ಲ, ಬಿಟ್ಬಿಡೋಣ, ನಮ್ಗೆ ಆಗ್ಬೇಕು ಇದೆಲ್ಲ ದೊಡ್ಡವರು. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸನ್ಮಾನ ಕಾರ್ಯಕ್ರಮವನ್ನು ನಂತರದಲ್ಲಿ ಮುಂದುವರಿಸಲಾಗುವುದು. ಮಾನ್ಯ ಆಯುಕ್ತರು ಸಾಂಕೇತಿಕವಾಗಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ. ಅಥವಾ ಸಾಮರ್ಥ್ಯ ಅಂತ ಹೇಳ್ಬೋದು. ಆದರೆ ಇದಕ್ಕೂ ಮುಖ್ಯವಾಗಿ ಈಗ ನಾನು ಒಬ್ಬ ವಿದ್ಯಾರ್ಥಿನ IAS ಅಧಿಕಾರಿ ಮಾಡಿಸ್ಬೇಕಂತಂದಾಗ
ಆ ಒಂದು ವಿದ್ಯಾರ್ಥಿನಿಯಲ್ಲಿ ಒಂದು ಕೆಲವೊಂದು ಲಕ್ಷಣಗಳಿರಬೇಕು, ಕ್ವಾಲಿಟೀಸ್ ಇರಬೇಕು. ಯಾವ್ಯಾವುದು ಕ್ವಾಲಿಟೀಸ್ ಅಂತಂದು, ಮೊದಲನೇದು ಕ್ಯೂರಿಯಾಸಿಟಿ ಅಂತಂದು, ಕುತೂಹಲ. ಕಲಿಯೋದಕ್ಕೆ ಎಂಡ್ ಇಲ್ಲ, ಕೊನೆ ಇಲ್ಲ ಅನ್ನೋ ಲೆವೆಲಿಗೆ ಅವರಲ್ಲಿ ಒಂದು ಕ್ಯೂರಿಯಾಸಿಟಿ ಇರಬೇಕು. ಮೊನ್ನೆ ಒಂದು ಕೊಪ್ಪಳ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ GB ವಿನಯ್ ಕುಮಾರ್ ಮುಖ್ಯ ಅತಿಥಿಯಾಗಿ ಮಾತನಾಡೋದಕ್ಕೆ ಬರ್ತಾರೆ ಅಂತಂದು ಎಲ್ಲರಿಗೂ ಮೊದಲೇ ಗೊತ್ತಿತ್ತು. ಬಹಳ ಜನ ಕೂತಿದ್ರು ವೇದಿಕೆಯಲ್ಲಿ ಮುಂಭಾಗದಲ್ಲಿ. ಅವರಿಗೆ ಕೇಳಿದೆ, ಫಂಕ್ಷನ್ಗೆ ಬರೋದಕ್ಕಿಂತ ಮುಂಚೆ ಎಷ್ಟು ಜನ GB ವಿನಯ್ ಕುಮಾರ್ ಅಂತ ಗೂಗಲ್ ಸರ್ಚ್ ಮಾಡಿ ತಿಳ್ಕೊಂಡು ಬಂದಿದ್ದೀರಾ ಹೇಳಿ ಅಂತಂದು. ಯಾರು ಸರ್ಚ್ ಮಾಡಿರಲಿಲ್ಲ. ಇನ್ವಿಟೇಷನ್ ಕಾರ್ಡು ಒಂದು ವಾರ ಮುಂಚೆ ಹೋಗಿರುತ್ತೆ ಅಥವಾ 15 ದಿನ ಮುಂಚೆ ಹೋಗಿರುತ್ತೆ. ಬೇಸಿಕ್ ಕ್ಯೂರಿಯಾಸಿಟಿ. ಇಲ್ಲಿ ವಿನಯ್ ಕುಮಾರ್ ಮುಖ್ಯ ಅಲ್ಲ. ಇಲ್ಲಿ ಯಾರೊಬ್ರು ಬರ್ತಾರೆ, ನಮ್ಮನ್ನ ಅಡ್ರೆಸ್ ಮಾಡಿ ಮಾತಾಡ್ತಾರೆ ಅಂತಂದಾಗ ಒಂದು ಬೇಸಿಕ್ ಕ್ಯೂರಿಯಾಸಿಟಿ. ಇವತ್ತು ನಮ್ಮ ಎಜುಕೇಶನ್ ಸಿಸ್ಟಮ್ ಆ ಕ್ಯೂರಿಯಾಸಿಟಿನ ಕೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕ್ಯೂರಿಯಾಸಿಟಿ ಇಲ್ಲ ಅಂತಂದಾಗ ಆ ಲರ್ನಿಂಗ್ ಅನ್ನೋದು ಬರ್ಡನ್ ಅಂತ ಅನ್ಸುತ್ತೆ. ಕಲಿಯೋದು ಒಂದು ದೊಡ್ಡ ಬರ್ಡನ್ ಅಂತ ಅನ್ಸುತ್ತೆ, ಸಾಕಾಗೋಗುತ್ತೆ. ಲರ್ನಿಂಗ್ ಶುಡ್ ಬಿ ನೆವರ್ ಎಂಡಿಂಗ್ ಅಂತಂದು. ಎರಡನೇ ಕ್ವಾಲಿಟಿ ಮಹತ್ವಾಕಾಂಕ್ಷೆ ಅಂತಂದು, ಆಂಬಿಷನ್. ನಾನು ಬಡವ ಆಗಿರ್ಲಿ, ಬಲ್ಲಿದ ಆಗಿರ್ಲಿ, ಏನಾದರೂ ಆಗಿರ್ಲಿ, ಸಮಾಜದಲ್ಲಿ ಸಹಾಯ ಇಲ್ಲದೆ ಇರ್ಬೋದು, ಹಣ ಸಹಾಯ ಇರ್ಬೋದು, ಪ್ರೋತ್ಸಾಹ ಇಲ್ಲದೆ ಇರ್ಬೋದು, ಆದ್ರೆ ಪ್ರತಿ ಕ್ಷಣ ದೊಡ್ಡದಾಗಿ ಕನಸು ಕಾಣುವಂತ ಒಂದು ಕ್ವಾಲಿಟಿ ಅಥವಾ ಗುಣನ ನಾವು ಬೆಳೆಸ್ಕೋಬೇಕು. ಅದು ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಬಾಯಿಯಿಂದ ಹೇಳೋದ್ರಿಂದ ಬರೋದಿಲ್ಲ. ಅದು ಪೇರೆಂಟ್ಸ್ ನಡೆಯಲ್ಲಿ, ನುಡಿನಲ್ಲಿ, ಅವರ ಹವ್ಯಾಸಗಳಲ್ಲಿ ಆ ದೊಡ್ಡ ಆಲೋಚನೆ ಇದ್ದಾಗ ಮಕ್ಕಳು ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾನು ದಾವಣಗೆರೆ ತಾಲೂಕು ಕಕ್ಕರಗೊಳ್ಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ದಾವಣಗೆರೆ ಹತ್ರ ಅದೊಂದು ಚಿಕ್ಕ ಹಳ್ಳಿ. ಬೆಳಿಬೇಕಾದ್ರೆ ನಮ್ಮ ತಂದೆ ನಿರುದ್ಯೋಗಿ. ಅವರು ಕೆಲಸ ಬೇಕು ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ರು. ನಾವು ವಾಸ ಇದ್ದಿದ್ದು ಒಂದು ದನದ ಮನೆಯಲ್ಲಿ. ಯಾವುದೇ ಇನ್ಕಮ್ ಇಲ್ಲದೆ ಇದ್ದಿದ್ರಿಂದ ನಮ್ಮ ತಂದೆಯೊಬ್ಬರು ಫ್ರೆಂಡು ಮನೆಗೆ ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ ಅಂತ ಅಂದಾಗ ನಮ್ದೊಂದು ದನದ ಮನೆ ಇದೆ, ಅಲ್ಲಿ ದನಗಳನ್ನ ಖಾಲಿ ಮಾಡಿ ನಿಮಗೆ ತಾತ್ಕಾಲಿಕವಾಗಿ ಕೊಡ್ತೀವಿ ಅಂತ ಕೊಟ್ರು. ಅಲ್ಲಿ ಅಂಕುಡಂಕು ನೆಲ, ಸಗಣಿ ಬೆಳೆದಿದ್ದೆಲ್ಲ, ಒಂದು ಅರ್ಧ ಗೋಡೆ ಇರಲಿಲ್ಲ, ಪ್ರೈವೇಸಿ ಅನ್ನೋದಿರಲಿಲ್ಲ. ನಾವು ಮಲ್ಕೊಂಡಾಗ ಹೆಗ್ಣಗಳು, ಇಲಿಗಳು ಬಂದು ಕಚ್ಚಿ ಹೋಗ್ತಾ ಇದ್ವು, ಬಟ್ಟೆಗಳೆಲ್ಲ ಹೊರಗೆ ಹೋಗ್ತಾ ಇದ್ವು. ಆದ್ರೆ ನಮ್ಮ ತಂದೆ ಒಂದು ಷರತ್ತು ಹಾಕಿದ್ರು, ನಾನು ತಿಂಗಳಿಗೆ ಒಂದ್ಸರಿ ಒಂದು ಬಂದಾಗ ಪುಸ್ತಕಗಳು ತಗೊಂಡ್ಬರ್ತೀವಿ, ಸಾಧ್ಯ ಆದರೆ ಓದದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಬಟ್ಟೆ ಹರಿದ್ರೂ ಪರವಾಗಿಲ್ಲ, ಪುಸ್ತಕಗಳು ಹೆಗ್ಗಣಗಳಿಂದ ನೀವು ಕಾಪಾಡಬೇಕು ಅಂತಂದು ನನಗೂ ನಮ್ಮ ತಮ್ಮ ಒಂದು ಷರತ್ತು ಹಾಕಿದ್ರು. ಪ್ರತಿ ಭಾನುವಾರ ಬೆಳಗ್ಗೆ ಎದ್ದಾಗ ಬಾಕ್ಸ್ ಇಂದ ಪುಸ್ತಕ ಓಪನ್ ಮಾಡಿ ಯಾವ್ದಾದ್ರು ಅರ್ಧಿದೆಯೋ ಇಲ್ಲ ಅಂತ ನೋಡಿ ಧೂಳು ಒರೆಸಿ ಇಡೋದು ನಮ್ಮ ಜವಾಬ್ದಾರಿ ಆಗಿತ್ತು. ನಮಗೆ ಪುಸ್ತಕಗಳೇ ಆಟಿಕೆ ಸಾಮಾನುಗಳಾಗಿತ್ತು. ಪುಸ್ತಕಗಳೇ ಆಟದ ಸಾಮಾನು. ಇವತ್ತು ಒಂದು ಮನೆ ಒಳಗೆ ಹೋದಾಗ ನಾವು ಎಳುವುದಾಗ ನಮ್ಗೆ ಏನ್ ಕಾಣಿಸುತ್ತೆ? ಟಿವಿ, ಮೊಬೈಲು ಅಥವಾ ಶೋಕೇಶ್ ನಲ್ಲಿ ಬಹಳ ಅಲಂಕೃತವಾಗಿ ಇಟ್ಟುವಂತ ಸಾಮಾನುಗಳು ಎಲ್ಲ ಕಾಣುತ್ತೆ. ನನ್ನ ಒಂದು ಸಜೆಷನ್, ನಿಮ್ಮ ಮನೆಯಲ್ಲಿ ಎಷ್ಟು ಪುಸ್ತಕಗಳನ್ನ ಹೆಚ್ಚಾಗಿ ನೀವು ಓದ್ತಿರೋ ಬಿಡ್ತಿರೋ, ಮನೆ ವಾಪಸ್ ಹೋದಾಗ ಪುಸ್ತಕಗಳನ್ನ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ಅದರಿಂದ ಮಕ್ಕಳಿಗೆ ಒಂದು ಸಂಸ್ಕಾರ ಬೆಳೀತದೆ, ನಿಧಾನವಾಗಿ ಆಸಕ್ತಿ ಕೂಡ ಬೆಳೀತದೆ. ಮಕ್ಕಳು ಕಲಿಯೋದು ಅನುಕರಣೆ ಮೂಲಕ. ಚಿಕ್ಕವರಿದ್ದಾಗ ಗುಂಟರ್ ಗ್ರಾಸ್ ಅಂತಂದು ದ ಟಿನ್ ಡ್ರಮ್ ಅಂತಂದ ನಾವೆಲ್ ಹೆಸರು. ಅದು ಬಹಳ ಅಡ್ವಾನ್ಸ್ಡ್ ಪುಸ್ತಕ ಅದು. ಆದ್ರೆ ಮ್ಯಾಗಝಿನ್ ನಲ್ಲಿ ಚಂದ್ರನಾರಾಯಣ್ ಓದಿದ್ರು. ಅವರು ಈ ವರ್ಷದ ನೋಬೆಲ್ ಪ್ರಶಸ್ತಿ